ಇನ್ನು ಸಚಿವರುಗಳಾದ ತಕ್ಷಣ ದೇವರಲ್ಲ, ಯಾರನ್ನ ಯಾವ ರೀತಿ ಮಾತನಾಡಿಸ್ಬೇಕು ಹಾಗೆ ಮಾತನಾಡಿಸ್ಬೇಕು. ಆದರೆ ಸಚಿವರು ಅಧಿಕಾರಿಗಳಿಗೆ ಅವಾಚ್ಯವಾಗಿ ನಿಂದಿಸಿದರೆ ಹೇಗೆ ನೋಡಿ. ಸಚಿವರಿಂದ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಅಂತ ಸಿಎಂ ಆಪ್ತ ಸಚಿವ ಕೆ ವೆಂಕಟೇಶ್ ಪಿರಿಯಾಪಟ್ಟಣದವರು ಅವರ ವಿರುದ್ಧ ಆರೋಪ. ಸಚಿವರು ಅಧಿಕಾರಿಗೆ ಬೈದಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಪಿರಿಯಾಪಟ್ಟಣ ತಾಲೂಕು ಪಂಚಾಯತಿ ಇಂಜಿನಿಯರ್ಗೆ ಆವಾಜ್ ಹಾಕಿದರಂತೆ. ಆವಾಜ್ ಹಾಕೋದು ಇವೆಲ್ಲ ಸಹಜ ನನ್ನ ಪ್ರಕಾರ. ಅವ್ರವ್ರ ಕ್ಷೇತ್ರದಲ್ಲಿ MNRGA ಕೆಲಸವನ್ನು JDS ಕಾರ್ಯಕರ್ತರಿಗೆ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ. ನೀನು ಯಾವ ಊರು, ನೀನು JDS ಪಕ್ಷದವನ, JDSನವ್ರಿಗೆ ಕರ್ಕೊಂಡೋಗಿ ಕೆಲಸ ಕೊಡ್ತಾ ಇದೆಯಾ, ನನ್ನ ಮಗನೇ ನಿನ್ನ ರಿಲೀವ್ ಮಾಡ್ತೀನಿ ಅಂತೆಲ್ಲ ಇವೆಲ್ಲ ನಾವು ಕೂಡ ಆಡಬಾರದ ಪದಗಳು. ಬಟ್ ಏನೋ ಇವರೆಲ್ಲ ಆಡಿದಾರಂತೆ. ಆ ಆಡಿಯೋ ಇದೆ, ನೋಡೋಣ ಏನು ಹೇಳಿದ್ದಾರೆ ಅಂತ. ನಮಸ್ತೆ ಸರ್. ಯಾವ ನಿಂದು ಸರ್ ಕೇರಳ ಸರ್. ಎಷ್ಟು ಎಲ್ಲಿ ಕೆಲಸ ಯಾವ ಪಾರ್ಟಿಯಲ್ಲಿ ನೀನು JDS ಸರಿ ಹಂಗೇನಿಲ್ಲ ಸರ್. ಯಾಕೆ ಸರ್? JDS ನಾಗೆಲ್ಲ ಕರ್ಕೊಂಡು ಕೆಲಸ ಕೊಡ್ತೀಯಾ? ಸರ್ ಆತರ ಏನು ಮಾಡಿ ಸರ್. ನನ್ನ ಮಗನ ರಿವ್ಯೂ ಮಾಡ್ತೀನಿ ಬಾ. ನೀನು ಬಾಯಿ ನಾ ಫಂಕ್ಷನ್ ಹೋಯ್ತಲ್ಲಿ ಬಾಯಿಗೆ ಅಲ್ಲಿಗೆ ಬಾ ನೀನು. ಸರ್ ನಮಸ್ತೆ ಸರ್. ಯಾವ ನಿಂದು ಸರ್ ಕೇರಳ ಸರ್. ಎಷ್ಟು ಎಲ್ಲಿ ಕೆಲಸ ಯಾವ ಪಾರ್ಟಿಯಲ್ಲಿ ನೀನು JDS ಸರಿ ಹಂಗೇನಿಲ್ಲ ಸರ್. ಯಾಕೆ ಸರ್? JDS ನಾಗೆಲ್ಲ ಕರ್ಕೊಂಡು ಕೆಲಸ ಕೊಡ್ತೀಯಾ? ಸರ್ ಆತರ ಏನು ಮಾಡಿ ಸರ್. ನನ್ನ ಮಗನ ರಿವ್ಯೂ ಮಾಡ್ತೀನಿ ಬಾ. ನೀನು ಬಾಯಿ ನಾ ಫಂಕ್ಷನ್ ಹೋಯ್ತಲ್ಲಿ ಬಾಯಿಗೆ ಅಲ್ಲಿಗೆ ಬಾ ನೀನು. ಸರ್ ನಮಸ್ತೆ ಸರ್. ಯಾವ ನಿಂದು ಸರ್ ಕೇರಳ ಸರ್. ಎಷ್ಟು ಎಲ್ಲಿ ಕೆಲಸ ಯಾವ ಪಾರ್ಟಿಯಲ್ಲಿ ನೀನು JDS ಸರಿ ಹಂಗೇನಿಲ್ಲ ಸರ್. ಯಾಕೆ ಸರ್? JDS ನಾಗೆಲ್ಲ ಕರ್ಕೊಂಡು ಕೆಲಸ ಕೊಡ್ತೀಯಾ? ಸರ್ ಆತರ ಏನು ಮಾಡಿ ಸರ್. ನನ್ನ ಮಗನ ರಿವ್ಯೂ ಮಾಡ್ತೀನಿ ಬಾ. ನೀನು ಬಾಯಿ ನಾ ಫಂಕ್ಷನ್ ಹೋಯ್ತಲ್ಲಿ ಬಾಯಿಗೆ ಅಲ್ಲಿಗೆ ಬಾ ನೀನು. ಸರ್ ನಮಸ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ಆಡಿಯೋ ಕೇಳ್ತಾ ಇದ್ರೆ ಅನ್ಡೌಟೆಡ್ಲಿ ಅದು ವೆಂಕಟೇಶ್ ಅವರ ಆಡಿಯೋ ಅಂತಲೇ ನನಗನ್ನಿಸ್ತಾ ಇದೆ. ಆದರೂ ಒಬ್ಬ ಅಧಿಕಾರಿಯನ್ನು ಈ ರೀತಿ ನಡೆಸ್ಕೋತಾರೆ. ಅವರೆಲ್ಲರೂ ಕೂಡ ಎಂಜಿನಿಯರ್ಸ್, AEE, AE ಎಲ್ಲ ಇರ್ತಾರೆ. ಮಂತ್ರಿ ಆದವರು ಹೀಗೆಲ್ಲ ಮಾತನಾಡ್ತಾರ. ಇದೇನು ಅಧಿಕಾರ ಸಿಕ್ಕಿದ ತಕ್ಷಣ ಬರ್ತಕ್ಕಂಥ ವರಗಳ ಇವರಿಗೆ ಅಂತ? ಇದು ವೆಂಕಟೇಶ್ ಅವ್ರದ್ದೇ ಅನ್ನುವಂತಹ ಅದರ ಬಗ್ಗೆ ನಿಮ್ಗೆ ಹೆಂಗೆ ಅನುಮಾನ ಇಲ್ಲೋ ನನಗೂ ಕೂಡ ಆ ತರದ ಅನುಮಾನಗಳಿಲ್ಲ. ಆದ್ರೆ ಫೈನಲ್ ಆಗಿ ಅದನ್ನ ಅವರು ಪ್ರಯೋಗಾಲಯದಲ್ಲಿ ಎಲ್ಲದನ್ನು ಕ್ಲಿಯರ್ ಮಾಡ್ಬೇಕು. ನೀವು ಹೇಳಿದಂತೆ ಕೊನೆ ಮಾತು ಹೇಳಿದಂತೆ ಅರವಿಂದ್, ಅಧಿಕಾರ ಬಂದ ನಂತರ ತಕ್ಷಣದಲ್ಲಿ ಇವೆಲ್ಲವೂ ಕೂಡ ಬಂದ್ಬಿಡ್ತವೆ ಅವ್ರಿಗೆಲ್ಲರಿಗೂ ಕೂಡ. ಮೈಸೂರಿನ ಎಕ್ಸ್ಪೆಷಲಿ ಪಿರಿಯಾಪಟ್ಟಣದಲ್ಲಿ ನಡೀತಾ ಇರುವಂತಹ ಘಟನೆಗಳೇ ಇದು. ಎಸ್ಪೆಷಲಿ ಅದೊಂಥರ ಕಾಂಗ್ರೆಸ್ ವರ್ಸಸ್ JDS ಅನ್ನುವಂತಹ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಪದೇ ಪದೇ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಮಾತುಕತೆ ಆಗುವಂತದ್ದು, ಜೊತೆಗೆ JDSನವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವ್ರು ಬೈಯುವಂತದ್ದು, ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಅಂತ JDSನವ್ರು ಬೈಯುವಂತದ್ದು ಅಲ್ಲೊಂಥರ ಕಾಮನ್ ಆದಂತ ರೀತಿಯಲ್ಲಿ ಕಾಣ್ತಾ ಇದೆ. ಆದ್ರೂ ಕೂಡ ವೆಂಕಟೇಶ್ ಅವರು ಈಗ ಯಾಕಂದ್ರೆ ವೆಂಕಟೇಶ್ ಅವ್ರದ್ದು ಅಂತ ಹೇಳಲಾಗ್ತಾ ಇರೋ ಕಾರಣಕ್ಕೋಸ್ಕರ ವೆಂಕಟೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ವೆಂಕಟೇಶ್ ಅವರು ಒಬ್ಬ ಸಚಿವರಾಗಿ, ಒಂದು ಉನ್ನತ ಸಚಿವರಾಗಿ, ಜೊತೆಗೆ ಒಬ್ಬ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಆಗಿ ಈ ರೀತಿಯಾಗಿ ಒಬ್ಬ ಆಫೀಸರ್ಗೆ ಮಾತನಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ತಪ್ಪು. ಯಾಕಂದ್ರೆ ಒಂದು ವೇಳೆ ಆಫೀಸರ್ ಆ ರೀತಿಯಾಗಿ ಮಾಡಿದ್ದೇ ಸತ್ಯ ಆಗಿದ್ರೆ ಆತರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನೂರಾರು ದಾರಿಗಳಿದಾವೆ. ಕ್ರಮ ಕೈಗೊಳ್ಳೋದಕ್ಕೆ ಅವರ ಬಳಿಯಲ್ಲೇ ಅಧಿಕಾರ ಇದೆ. ಅದನ್ನೆಲ್ಲದನ್ನು ಕೂಡ ಬಿಟ್ಟು ಈ ರೀತಿಯಾಗಿ ಬಹಳ ಬಿಲೋ ದಿ ಬೆಲ್ಟ್ ನ ಲ್ಯಾಂಗ್ವೇಜ್ ಅಲ್ಲಿ ಅವ್ರನ್ನ ಬಳಸಿರುವಂತದ್ದು, ಜೊತೆಗೆ ಒಂದು ರೀತಿಯಾಗಿ ಬೆದರಿಕೆ ರೀತಿಯಲ್ಲಿ ಮಾತನಾಡಿರುವಂತದ್ದು ನಿಜಕ್ಕೂ ಕೂಡ ವೆಂಕಟೇಶ್ ಅಂತವ್ರಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ಅರವಿಂದ್. ಎಸ್ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಏನ್ ಮಹಾ ಆಗ್ಬಿಡುತ್ತೆ ಅನ್ನುವಂಥದ್ದು ಒಂದು ಹುಂಬುತನ ಇದೆ. ಭದ್ರಾವತಿದಾಯ್ತಲ್ಲ ಇಶ್ಯೂ, ಏನಾಯ್ತು, ಎಷ್ಟು ಜನ ಏನಾಯ್ತಪ್ಪ ಕೊನೆಗದು? ಏನೂ ಆಗ್ಲಿಲ್ಲಪ್ಪ.